ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ, ನಾನಿವತ್ತು ಸುಂದರವಾಗಿ ಕಾಣಿಸುವಂಥ ಒಂದು ಬ್ಯೂಟಿಫುಲ್ ಟಿಪ್ಸ್ ತೋರಿಸ್ತಾ ಇದ್ದೀನಿ. ನಿಮ್ಮ ಮುಖದ ಮೇಲೆ ಡ್ರೈನೆಸ್ ಆಗಲಿ, ನಿಮ್ಮ ಮುಖದ ಕಪ್ಪು ಕಪ್ಪು ಆಗಿರುವಂಥ ಸಮಸ್ಯೆ ಆಗಲಿ, ನಿಮ್ಮ ಮುಖದ ಮೇಲೆ ಪಿಗ್ಮಿಟೇಷನ್ ಆಗಲಿ, ಇದೆಲ್ಲನ ಕೂಡ ರಿಮೂವ್ ಮಾಡಿ ಇಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂದರೆ ನೀವೇ ಕೂಡ ಆಶ್ಚರ್ಯ ಪಡ್ತೀರಾ. ಹಾಗಾದರೆ ಸ್ನೇಹಿತರೆ, ಈ ವೀಕ್ಷಕರೇ, ವಿಡಿಯೋ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡ್ಕೊಂಡೋಗಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಪೋರ್ಟ್ ಮಾಡಿ. ಯಾರೆಲ್ಲ ಹೊಸದಾಗಿರೋರು ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಿದ್ರೆ ತೋರಿಸ್ಕೊಡುವಂಥ ಈ ಬ್ಯೂಟಿಫುಲ್ ಟಿಪ್ಸ್ ನೀವು ಕೂಡ ಮನೇಲಿರುವಂಥ ಸಾಮಗ್ರಿಗಳನ್ನು ಬಳಸ್ಕೊಂಡು ಯೂಸ್ ಮಾಡ್ಬೋದು. ಫಸ್ಟು ನಾನು ಇವಾಗ ಒಂದು ಬಟ್ಲು ತೊಗೊಂಡಿದ್ದೀನಿ ಸ್ನೇಹಿತರೆ. ಈ ಬಟ್ಲಲ್ಲಿ ಫಸ್ಟ್ ಹಾಕ್ತಾ ಇರುವಂಥದ್ದು ಕಡಲೆ ಹಿಟ್ಟು. ನೋಡ್ತಾ ಇರ್ಬೋದು, ಕಡಲೆ ಹಿಟ್ಟು ನಮ್ಮ ಮುಖದ ಸುಂದರತೆಯನ್ನು ಹೊಳಪು ಜಾಸ್ತಿ ಮಾಡುತ್ತೆ ಸ್ನೇಹಿತರೆ. ನಾವು ದಿನ ಮುಖ ವಾಶ್ ಮಾಡುವಾಗ ನಾವು ಕಡಲೆ ಹಿಟ್ಟಿಂದ ಮುಖ ವಾಶ್ ಮಾಡಿದ್ರೆ ಕೂಡ ನಮ್ಮ ಮುಖ ತುಂಬಾ ಚೇಂಜಸ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನಮ್ಮ ಮುಖದ ಮೇಲೆ ಕಪ್ಪು ಕಲೆಗಳು ಕೂಡ ಇರೋದಿಲ್ಲ, ಹಾಗೆ ನಮ್ಮ ಮುಖ ಕೂಡ ಡ್ರೈನೆಸ್ ಕೂಡ ಇರೋದಿಲ್ಲ, ಅಷ್ಟು ಚೆನ್ನಾಗಿ ಹೊಳಪಾಗುತ್ತೆ. ಆಮೇಲೆ ಸ್ನೇಹಿತರೆ, ನಾನು ಇದಕ್ಕೆ ಹಾಕ್ತಾ ಇರೋಂಥದ್ದು ಅರಿಶಿಣದ ಪುಡಿ. ಅರಿಶಿಣದ ಪುಡಿ ನ್ಯಾಚುರಲಾಗಿ ಗ್ಲೋ ಕೊಡುವಂಥದ್ದು, ಹಾಗಾಗಿ ಅರಿಶಿಣದ ಪುಡಿ ಕೂಡ ಒಂದು ಅರ್ಧ ಚಮಚದಷ್ಟು ಹಾಕಿದ್ದೀನಿ. ಇವೆರಡನ್ನು ಹಾಕಿದಾಯಿತು. ಎರಡೂ ಕೂಡ ನಮ್ಮ ಮನೇಲಿ ಇರುವಂಥದ್ದು ಸಾಮಗ್ರಿಗೆ ಸ್ನೇಹಿತರೆ. ಹಾಗಾದರೆ ನಾವು ನಮ್ಮ ಮುಖಕ್ಕೆ ಯೂಸ್ ಮಾಡುವಂಥ ಸಾಮಗ್ರಿಗಳು ಮನೇಲಿರುವಂಥದ್ದಲ್ವ. ವಾರದಲ್ಲಿ ಒಂದು ಸರ್ತಿ ಆದರೂ ಕೂಡ ಈ ಥರ ನಾವು ಗ್ಲೋನೆಸ್ ಮಾಡುವಂಥ ಫೇಸ್ ಪ್ಯಾಕನ್ನು ಟ್ರೈ ಮಾಡಬೇಕು. ಇವಾಗ ನಾನು ಇದಕ್ಕೆ ಯೂಸ್ ಮಾಡ್ತಾ ಇರೋಂಥದ್ದು ಮೊಸರು ನಮ್ಮ ಮುಖದ ಕ್ಲೀನ್ಸಿಂಗ್ ರೀತಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ನಮ್ಮ ಮುಖದ ಮೇಲೆ ಎಷ್ಟೆಲ್ಲ ಡಾರ್ಕ್ ಸ್ಪಾಟ್ಸ್ ಆಗಲಿ ಮತ್ತು ಮುಖದ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳಾಗಲಿ ಅದೆಲ್ಲ ಕೂಡ ರಿಮೂವ್ ಮಾಡುತ್ತೆ. ಹಾಗಾಗಿ ಮೊಸರು ಕೂಡ ಇದರಲ್ಲಿ ಹಾಕ್ತಾಯಿದ್ದೀನಿ. ಈ ಥರ ಪ್ಯಾಕನ್ನು ರೆಡಿ ಮಾಡಿ ನಾವು ಮನೆಯಲ್ಲೇ ಯೂಸ್ ಮಾಡಿದ್ರೆ ಯಾವುದೇ ಪಾರ್ಲರ್ಗೆ ಹೋಗೋದು ಕೂಡ ಅವಶ್ಯಕತೆ ಬಿಡಲ್ಲ. ಯಾಕಂದರೆ ದುಬಾರಿ ದುಡ್ಡು ಕೊಟ್ಟು ಯಾಕೆ ವೇಸ್ಟ್ ಮಾಡೋದು ಪಾರ್ಲರ್ಗೆ ಹೋಗಿ, ಅದೇ ದುಡ್ಡನ್ನು ಉಳಿತಾಯ ಮಾಡಿಕೊಂಡು ಮನೆಯಲ್ಲೇ ನಾವು ಈ ಥರ ಪ್ಯಾಕ್ಗಳು ರೆಡಿ ಮಾಡಿ ಯೂಸ್ ಮಾಡೋದ್ರಿಂದ ನ್ಯಾಚುರಲಾಗಿ ನಮ್ಮ ಮುಖದ ಚೇಂಜಸ್ ನೋಡ್ಬೋದು. ಹಾಗೆ ನ್ಯಾಚುರಲಾಗಿ ಕಲರ್ ಬಂದಿರೋದು ಪರ್ಮನೆಂಟಾಗಿ ಉಳಿದ್ಬಿಡುತ್ತೆ ಸ್ನೇಹಿತರೆ. ನಾವು ಕೆಮಿಕಲ್ ಇರುವಂಥದ್ದು ಯಾವುದೇ ಯೂಸ್ ಮಾಡಿದ್ರೂ ಕೂಡ ಅದು ಸ್ವಲ್ಪ ದಿನಗಳ ಕಾಲ ಮಾತ್ರ ನಮ್ಮ ಮುಖದ ಮೇಲೆ ಗ್ಲೋ ಕೊಡುತ್ತೆ. ಆಮೇಲೆ ಮತ್ತೆ ಯಾವ ರೀತಿ ಇರುವಂಥ ಮುಖ ಅದೇ ರೀತಿ ಆಗಿಬಿಡುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗ ನೋಡಿ, ಮೊಸರು ಹಾಕಿ ಚೆನ್ನಾಗಿ ಈ ಫೇಸ್ ಪ್ಯಾಕನ್ನು ಕಲಿಸ್ಕೊಂಡು ತೊಗೊಂಡ್ರೆ ಸಾಕು. ಎಷ್ಟೇ ಮದುವೆ ಫಂಕ್ಷನ್ಗೆ ಹೋಗಲಿ, ಯಾವುದೇ ಪಾರ್ಟಿ ಫಂಕ್ಷನ್ಗೆ ಹೋಗಲಿ, ಈ ಥರ ನಾವು ಫೇಸ್ ಪ್ಯಾಕ್ ರೆಡಿ ಮಾಡಿ ಮುಖದ ಮೇಲೆ ಅಪ್ಲೈ ಮಾಡ್ಕೊಂಡು ಹೋದರೆ ಸಾಕು, ನಮ್ಮ ಮುಖ ನೋಡ್ಬೋದು ಚೆನ್ನಾಗಿ ಒಂಥರ ಗ್ಲೋ ಬರುತ್ತೆ ಸ್ನೇಹಿತರೆ. ಇವಾಗ ನೋಡಿ, ಪೂರ್ತಿಯಾಗಿ ಚೆನ್ನಾಗಿ ಕಲಿಸ್ಕೊಂಡು ತೊಗೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿರುವಂಥದ್ದು, ಮನೆಯಲ್ಲಿ ಯಾರಿಗಾದರೂ ಕೂಡ ಬಳಸ್ಬೋದು. ಅಂದರೆ ಯಾರ ಏಜ್ ಆದವರಾಗಲಿ, ಸಣ್ಣ ಮಕ್ಕಳಾಗಲಿ, ಎಲ್ಲರ ಮುಖಗಳಿಗೆ ಯೂಸ್ ಮಾಡುವಂಥ ಫೇಸ್ ಪ್ಯಾಕು. ಇವಾಗ ಈ ಮುಖಕ್ಕೆ ಫೇಸಿಗೆ ನಾವು ಗ್ಲೋ ಬರಬೇಕಂದ್ರೆ ಅದಕ್ಕೆ ಸ್ವಲ್ಪ ಬ್ರೂ ಕಾಫಿಯನ್ನು ಸೇರಿಸ್ತಾ ಇದ್ದೀನಿ. ಒಂಥರ ಶೈನಿಂಗ್ ಬರುತ್ತೆ ಸ್ನೇಹಿತರೆ. ಬ್ರೂ ಕಾಫಿ ಸೇರಿಸೋದ್ರಿಂದ ಮುಖದ ಮೇಲೆ ಒಂಥರ ಶೈನ್ ಚೆನ್ನಾಗಿ ಹೊಳಿತಾ ಇರುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಬ್ರೂ ಕಾಫಿ ಕೂಡ ಸೇರಿಸ್ಕೊಳ್ಳಿ. ಬ್ರೂ ಕಾಫಿ ನಮ್ಮ ಮುಖದ ಮೇಲೆ ಶೈನ್ ಮಾಡುತ್ತೆ. ಹಾಗೆ ನಮ್ಮ ಮುಖದ ಮೇಲೆ ಒಂಥರ ಗ್ಲೋನೆಸ್ ಆಯಿತು. ಅದ್ರ ಜೊತೆಗೆ ನಮ್ಮ ಮುಖದ ಮೇಲೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದು ಸಮಸ್ಯೆಗೆ ಒಂಥರ ರಿಮೂವ್ ಮಾಡುವಂಥ ಕೆಲಸ ಮಾಡುತ್ತೆ ಸ್ನೇಹಿತರೆ. ಪಿಗ್ಮಿಟೇಷನ್ ಆಗಲಿ, ಕಪ್ಪು ಕಲೆಗಳಾಗಲಿ, ಡ್ರೈ ಆಗಿರುವಂಥ ಸ್ಕಿನ್ ಆಗಲಿ, ಹಾಗಾಗಿ ಇದೆಲ್ಲ ಕೂಡ ರಿಮೂವ್ ಮಾಡುವಂಥದ್ದು ಈ ಬ್ರೂ ಕಾಫಿಯಲ್ಲಿ ಇರುವಂಥದ್ದು. ಹಾಗಾಗಿ ಬ್ರೂ ಕಾಫಿ ಕೂಡ ನಾವು ದಿನಾಲು ಜೇನುತುಪ್ಪದಲ್ಲಿ ಕೂಡ ಸೇರಿಸಿ ವಾರದಲ್ಲಿ 1-2 ಸರ್ತಿ ಕೂಡ ಮುಖಕ್ಕೆ ಹಚ್ಕೊಂಡ್ರೆ ಅದು ಕೂಡ ಚೇಂಜಸ್ ನೋಡ್ಬೋದು. ಹಾಗಾಗಿ ಹಲವಾರು ರೀತಿ ಬ್ರೂ ಕಾಫಿಯನ್ನು ಬಳಸ್ಬೋದು. ಹಾಗಾದರೆ ನಾವು ಈ ಥರವಾಗಿ ಬ್ರೂ ಕಾಫಿ ಕೂಡ ಬಳಸ್ಬೋದು. ಇವಾಗ ನೋಡಿ, ಈ ಫೇಸ್ ಪ್ಯಾಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. ಈ ಥರ ಸಿಂಪಲಾಗಿ ಫೇಸ್ ಪ್ಯಾಕು ಮನೆಯಲ್ಲೇ ರೆಡಿ ಮಾಡಿದಾಯಿತು. ಈ ಫೇಸ್ ಪ್ಯಾಕನ್ನು ರೆಡಿ ಮಾಡಿಕೊಂಡು ನೀವು ಮುಖದ ಮೇಲಾಗಲಿ, ಕೈಗಳ ಮೇಲಾಗಲಿ, ಕಾಲ ಮೇಲಾಗಲಿ ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡುವಂಥದ್ದೊಂದು ಫೇಸ್ ಪ್ಯಾಕು. ನಾವು ಮುಖಕ್ಕೆ ಮಾತ್ರ ಅಪ್ಲೈ ಮಾಡಬೇಕಂತೇನಿಲ್ಲ ಸ್ನೇಹಿತರೆ. ಕೈಗಳು ಕೂಡ ಗ್ಲೋ ಆಗಿರಬೇಕು, ಮುಖ ಕೂಡ ಗ್ಲೋ ಆಗಿರಬೇಕಲ್ಲ. ಹಾಗಾಗಿ ಎಲ್ಲದಕ್ಕೂ ಕೂಡ ಯೂಸ್ ಮಾಡುವಂಥದ್ದು. ಇವಾಗ ನೋಡಿ, ನನ್ನ ಕೈ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಥರ ಫೇಸಿಗೆ ಯಾವ ರೀತಿ ಮಸಾಜ್ ಕೊಡ್ತೀವಿ ಅದೇ ರೀತಿಯಾಗಿ ನಾವು ಕೈ ಮೇಲೆ ಕೂಡ ಮಸಾಜ್ ಕೊಡ್ತಾ ಇದ್ದೀನಿ. ಈ ಥರ ಮಸಾಜ್ ಮಾಡಿಕೊಂಡು ಒಂದು 5 ನಿಮಿಷಗಳ ಕಾಲ ಮಸಾಜ್ ಮಾಡಿ ನೀವು ಆಮೇಲೆ ಕೈ ವಾಶ್ ಮಾಡಿದ್ರೆ ಸಾಕು, ಗ್ಲೋ ನೋಡ್ಬೋದು. ಫಸ್ಟ್ ಇರುವಂಥ ಚೇಂಜಸ್ಗೆ ಈಗ ಇರುವಂಥ ಚೇಂಜಸ್ ಎಷ್ಟು ಚೆನ್ನಾಗಿ ಗ್ಲೋ ಆಗುತ್ತೆ ಅಂತ ನೋಡಿ. ಹಾಗೆ ಇದು ಫೇಸ್ ಪ್ಯಾಕು ನೀವು ವಾರದಲ್ಲಿ 4 ಸರ್ತಿ ಯೂಸ್ ಮಾಡಿ, ವಾರ ಪೂರ್ತಿ ಯೂಸ್ ಮಾಡಿದ್ರೂ ಕೂಡ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಹಾಗಾಗಿ ನೀವು ವಾರದಲ್ಲಿ ಆಗಲಿ, ದಿನಾಲೂ ಟೈಮ್ ಇದ್ದರೆ ದಿನಾಲೂ ಕೂಡ ಇದನ್ನು ಟ್ರೈ ಮಾಡ್ತಾ ಹೋದರೆ ದಿನದಿಂದ ದಿನಕ್ಕೆ ಗ್ಲೋ ಆಗ್ತಾ ನಿಮ್ಮ ಮುಖ ನೋಡಿ ಬಿಳಿಯಾಗಿ ಒಂಥರ ಡೈಮಂಡ್ ರೀತಿ ಹೊಳಪು ಬರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗಿದ್ರೆ ನೀವು ಕೂಡ ಟ್ರೈ ಮಾಡ್ಬೋದು. ಇವಾಗ ನೋಡಿ, ಕೈಗೆ ಯಾವ ರೀತಿ ಶೈನಿಂಗ್ ಬರ್ತಾ ಇರೋವಂಥದ್ದು. ಈ ಶೈನಿಂಗ್ ಯಾವ ರೀತಿ ಅಂದರೆ ನಾವು ಕಾಫಿ ಪುಡಿ ಹಾಕಿರ್ತೀವಲ್ಲ ಅದೇ ನಮಗೆ ಶೈನಿಂಗಾಗಿ ಹೊಳಿತಾ ಇರುವಂಥದ್ದು. ಇವಾಗ ಪೂರ್ತಿಯಾಗಿ ಕೈಯೆಲ್ಲ ಕೂಡ ನಾನು ಇದೇ ರೀತಿಯಾಗಿ ಮಸಾಜ್ ಮಾಡ್ಕೊಂಡಾಯಿತು. ಒಂದು ಸ್ವಲ್ಪ ಕೈ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಬಂದಿದ್ದೀನಿ. ಇವಾಗ ಕ್ಲೀನಾಗಿ ಕೈ ತೊಳ್ಕೊಂಡು ಬಂದಮೇಲೆ ನೋಡ್ಬೋದು ಕೈ ಯಾವ ರೀತಿಯಾಗಿ ಶೈನ್ ಆಗುತ್ತೆ, ಎಷ್ಟು ಸಾಫ್ಟ್ನೆಸ್ ಬರುತ್ತೆ. ಹಾಗಾಗಿ ನೋಡಿ, ಫೇಸಿಗೆ ಮತ್ತು ಕೈಗಳಿಗೆ ಸ್ವಲ್ಪ ವ್ಯತ್ಯಾಸ ಇದ್ದೇ ಇರುತ್ತೆ ಸ್ನೇಹಿತರೆ. ನಾವು
ನಾನು ಕೈಗಳಿಗೆ ಈ ಥರ ತೋರಿಸ್ತಾ ಇದ್ದೀನಿ. ಫೇಸಿಗೆ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಗ್ಲೋ ಕೊಡುತ್ತೆ. ಹಾಗಾದರೆ ನೀವು ಫಸ್ಟ್ ಕೈಗಳಿಗೆ ಟ್ರೈ ಮಾಡಿ, ಕೈಗಳಿಗೆ ರಿಸಲ್ಟ್ ಸಿಕ್ಕರೆ ನೀವು ಮುಖದ ಮೇಲೆ ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಹಾಗೆ 4 ಜನರಿಗೆ ಶೇರ್ ಮಾಡಿದ್ರೆ ಅವರು ಕೂಡ 4 ಜನರಿಗೆ ಶೇರ್ ಮಾಡ್ತಾರೆ ಸ್ನೇಹಿತರೆ. ಯೂಸ್ಫುಲ್ ಆಗುವಂಥ ಬ್ಯೂಟಿಫುಲ್ ಟಿಪ್ಸು ನಾನು ತೋರಿಸಿರೋದು ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನನ್ನ ಕೈಗಳು ಸಾಫ್ಟ್ ಆಗಿರುವಂಥದ್ದು. ಹಾಗಾದರೆ ಮಿಸ್ ಮಾಡದೆ ಟ್ರೈ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ಮತ್ತು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಇದೇ ರೀತಿ ಹೊಸ ವಿಡಿಯೋ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ ಎಲ್ರಿಗೂ ಕೂಡ.